ಖ್ಯಾತ ಗಾಯಕ, ವಾದ್ಯಗೋಷ್ಠಿ ಸಂಘಟಕ ಗಂಧರ್ವ ಮಂಜು. ಸಂಗೀತ ಕ್ಷೇತ್ರದಲ್ಲಿ ಇಂದು ತಮ್ಮದೇ ಆದ ವಿಶಿಷ್ಟ ಛಾಪನ್ನು ಮೂಡಿಸಿದ್ದಾರೆ ಗಂಧರ್ವ ಇವೆಂಟ್ಸ್ನ ಮಾಲೀಕ ಗಂಧರ್ವ ಮಂಜು. 1974 ಫೆಬ್ರವರಿ 1ರಂದು ಇವರು ಬೀಸಪ್ಪ ಹಾಗೂ ಗೌರಮ್ಮ ಅವರ ಪುತ್ರರಾಗಿ ಜನಿಸಿದರು. ಬಾಲ್ಯದಿಂದಲೂ ಕಡು ಬಡತನದಲ್ಲೇ ಬೆಳೆದರು. ಕೇವಲ 10 ವರ್ಷದ ಬಾಲಕನಾಗಿದ್ದಾಗಲೇ ತಂದೆ ತಾಯಿ ಇಬ್ಬರನ್ನೂ ಕಳೆದುಕೊಂಡರು. ಅಣ್ಣ ಜಯರಾಮ್ ಅವರ ಆಸರೆಯಲ್ಲಿ ಬೆಳೆದರು. ಬಡತನದ ಕಾರಣ 8ನೇ ತರಗತಿಗೆ ವಿದ್ಯಾಭ್ಯಾಸಕ್ಕೆ ಇತಿಶ್ರೀ ಹೇಳಿದರು. ಗಾಯನದ ಬಗ್ಗೆ ಅಪಾರ ಆಸಕ್ತಿ ಇದ್ದ ಕಾರಣ ವಾದ್ಯಗೋಷ್ಠಿಯಲ್ಲಿ ಹಾಡತೊಡಗಿದರು. ಮುಂದೆ ಗಂಧರ್ವ ಇವೆಂಟ್ಸ್ ಎಂಬ ಸಂಸ್ಥೆ ಸ್ಥಾಪಿಸಿದರು. ಇದು ನಾಡಿನಾದ್ಯಂತ ಅಪಾರ ಜನಪ್ರಿಯತೆ ಗಳಿಸುತ್ತಿದೆ. ಗಂಧರ್ವ ಗಾಯಕ ಪಿ.ಬಿ. ಶ್ರೀನಿವಾಸ್, ಎಸ್. ಜಾನಕಿ, ಎಲ್.ಆರ್. ಈಶ್ವರಿ, ಪಿ. ಸುಶೀಲಾ ಮುಂತಾದವರನ್ನು ಆಹ್ವಾನಿಸಿ ಸಂಗೀತ ಕಾರ್ಯಕ್ರಮಗಳನ್ನು ನೀಡುವ ಮಟ್ಟಕ್ಕೆ ಬೆಳೆದರು. ಮುಂದೆ ಇವರಿಗೆ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಅವರ ಸಾಂಗತ್ಯ ದೊರಕಿತು. ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಮಹಾಗುರುಗಳ ಮಾರ್ಗದರ್ಶನ ಇವರ ಬದುಕಿನ ದಿಕ್ಕನ್ನೇ ಬದಲಿಸಿತು. ರಾಜಕೀಯ ದಿಗ್ಗಜರ ಬೃಹತ್ ಕಾರ್ಯಕ್ರಮಗಳಲ್ಲಿ ವಾದ್ಯಗೋಷ್ಠಿ ನಡೆಸಿದ ಶ್ರೇಯಸ್ಸು ಇವರದ್ದು. ನಾಡಿನ ಹೆಮ್ಮೆಯ ಸಂಗೀತ ನಿರ್ದೇಶಕರಾದ ಹಂಸಲೇಖ, ಅರ್ಜುನ್ ಜನ್ಯ, ಗುರು ಕಿರಣ್, ಸಾಧು ಕೋಕಿಲ, ಗಾಯಕರಾದ ರಾಜೇಶ್ ಕೃಷ್ಣನ್, ಚಂದನ್ ಶೆಟ್ಟಿ, ಹೇಮಂತ್, ಗಾಯಕಿಯರಾದ ಶಮಿತಾ ಮಲ್ನಾಡ್, ನಂದಿತಾ, ಅನುರಾಧ ಭಟ್ ಮುಂತಾದವರ ಕಾರ್ಯಕ್ರಮಗಳನ್ನು ಇವರು ಯಶಸ್ವಿಯಾಗಿ ಸಂಘಟಿಸಿದ್ದಾರೆ. ಇಸವಿಯಲ್ಲಿ ಆರಂಭವಾದ ಗಂಧರ್ವ ಇವೆಂಟ್ಸ್ ವಾದ್ಯಗೋಷ್ಠಿ ಸಂಸ್ಥೆ ಈಗ ಬೆಳ್ಳಿ ಹಬ್ಬದ ಸಂಭ್ರಮ ಕಾಣುತ್ತಿರುವುದು ಖುಷಿಯ ಸಂಗತಿಯಾಗಿದೆ. ಗಂಧರ್ವ ಮಂಜು ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳೋಣ.